ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಒಂದು ಸಮನ್ವಯ ಸಮಿತಿಯ ಸಭೆ ಇವತ್ತು ಈ ಸಮನ್ವಯ ಸಮಿತಿ ಸಭೆಯಲ್ಲಿ ನಮ್ಮ ನಾಯಕರು ಜಿಲ್ಲಾ ಅಧ್ಯಕ್ಷರಾದಂಥ ನನ್ನ ಮಾವನೂರಾದಂಥ ಮೀನಳ್ಳಿ ತಾಯಣ್ಣನವರು, ವಿಜಯನಗರ ಜಿಲ್ಲಾದಂಥ ಅನಿಲ್ ಮೋಕ ಅವರು, ನಮ್ಮ ಮಾಜಿ ಶಾಸಕರು ನನ್ನ ರಾಜು ವೆಂಕಟಪ್ಪ ಅಣ್ಣನವರು, ಇವರೆಲ್ಲರೂ ಕೂಡ ಸಮನ್ವಯ ಸಮಿತಿಯಲ್ಲಿ ಮುಂದಕ್ಕೆ ಪಾರ್ಟಿಯನ್ನು ಯಾವ ರೀತಿಯಲ್ಲಿ ಮೈತ್ರಿಯಿಂದ ತಗೊಂಡು ಹೋಗಬೇಕು, ಆ ಮೈತ್ರಿಯ ಮೆಸೇಜು ಕೆಳಮಟ್ಟದಲ್ಲಿದ್ದಂಥ ಕಾರ್ಯಕರ್ತರಿಗೆ ಯಾವ ರೀತಿಯಲ್ಲಿ ಮುಟ್ಟಿಸಬೇಕು, ಅದರ ಲಾಭವನ್ನು ಪಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಶ್ರೀರಾಮುಲುರನ್ನ ಯಾವ ರೀತಿಯಲ್ಲಿ ಗೆಲ್ಲಿಸ್ಬೇಕನ್ನಂಥ ಒಂದು ಮೆಸೇಜ್ ಇವತ್ತು ರಾಜ್ಯದಲ್ಲಿ ಯಡಿಯೂರಪ್ಪನವರು, ಸನ್ಮಾನ್ಯ ಪ್ರಧಾನಮಂತ್ರಿಗಳಂಥ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣನವರು ಎಲ್ಲರಿಗೂ ಒಟ್ಟಾರೆ ಸೇರಿಕೊಂಡು ಆಲ್ರೆಡಿ ಅಲ್ಲಿ ಬೆಂಗಳೂರಲ್ಲಿ ಮುಗಿಸಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾಯಿದ್ದಾರೆ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಈ ಮೈತ್ರಿ ಆಗೋದ್ರಿಂದ ಭಾಳಷ್ಟು ಲಾಭ. ಯಾಕಂದ್ರೆ ಅನೇಕ ವರ್ಷಗಳಲ್ಲಿ ಇವತ್ತು ನಾವು ಲೆಕ್ಕಾಚಾರಗಳನ್ನು ನೋಡ್ಕೊಂಡು ಬಂದರೆ ಜೆ ಡಿ ಎಸ್ ಪಕ್ಷಕ್ಕೆ ಅದರದೇ ಆದಂಥ ಒಂದು ಲೆಕ್ಕಾಚಾರ ಹಿಡ್ಕೊಂಡು ಇವತ್ತು ಅದರದೇ ಆದಂಥ ಒಂದು ವೋಟ್ ಬ್ಯಾಂಕ್ ಹಿಡ್ಕೊಂಡು ಇವತ್ತು ರಾಜಕಾರಣವನ್ನು ಮಾಡ್ಕೊತ ಬಂದಿದೆ. ಇವತ್ತು ನನ್ನ ಸ್ನೇಹಿತರು ಆದಂಥ ಸನ್ಮಾನ್ಯ ನೇಮರಾಜ್ ನಾಯಕ್ ಅವರು ಶಾಸಕರು ಒಂದೇ ಹೇಳಿದರು, ರಾಮುಲು ಅವರು ಇವತ್ತು ಅಗರಿಬೊಮ್ಮನಹಳ್ಳಿ ಕ್ಷೇತ್ರದಿಂದ 25ಕ್ಕೂ ಹೆಚ್ಚು ಅಂದರೆ ಮತಗಳು ಲೀಡನ್ನು ಕೊಡೋಂಥ ಕೆಲಸ ಮಾಡಿ 25,000ಕ್ಕೂ ಹೆಚ್ಚು ಮತಗಳು ಓನ್ಲಿ ಲೀಡ್ ಕೊಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ, ಈ ಬಾರಿ ಗೆಲುವು ಶ್ರೀರಾಮುಲವರು ಭಾರತೀಯ ಜನತಾ ಪಾರ್ಟಿ ಗೆಲುವು ಆಗಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಒಂದು ದೊಡ್ಡ ಟೆನ್ಷನ್. ಯಾಕಂದರೆ ಮೈತ್ರಿ ಯಾವತ್ತೇವತ್ತು ಮಾಡ್ಕೊತೀವೋ, ಸಮ್ಮಿಶ್ರ ಯಾವತ್ತೇವತ್ತು ಮಾಡ್ಕೊಂಡಿದ್ದೋ ಅದೆಲ್ಲ ಕೂಡ ಸಕ್ಸಸ್ಫುಲ್ಲಾಗಿ ನಾವು ಹೊರಗಡೆ ಬಂದಿದ್ವಿ. ಹಂಗಾಗಿ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಬಹುಶಃ ನಿದ್ದೆ ಹೋಗಲ್ಲ ಅಂತೇಳಿ ತಿಳ್ಕೊಂಡಿದ್ವಿ. ಅವ್ರು ಅಂದ್ಕೊತಾ ಇದ್ದಾರೆ, ನಾವು ಪಂಚಾಯತಿಗಳಿಗೆ ಮಂತ್ರಿಗಳು ಆಗ್ತೀವಿ, ರಾಮುಲುರನ್ನ ರಾಜಕಾರಣದಿಂದ ಇಲ್ಲದಂತ ಮಾಡ್ತೀವಿ, ರಾಮುಲುರನ್ನ ಈ ಬಾರಿ ಸೋತ್ರೆ ಪುನಃ ರಾಜಕಾರಣ ಮಾಡೋಕ್ಕೆ ಆಗಲ್ಲ ಅಂತೇಳಿ ಇವತ್ತು ಅವರು ಯೋಚನೆ ಲೆಕ್ಕಾಚಾರಗಳು ಮಾಡ್ಕೊತಾ ಇದ್ದಾರೆ. ಅವ್ರ ಎದುರಾಳಿಗಳು ಏನು ಲೆಕ್ಕಾಚಾರನ ಮಾಡಿಕೊಳ್ಳಿ, ನನ್ನದೇನು ಅಭ್ಯಂತರ ಏನಿಲ್ಲ. ಆದರೆ ಇವತ್ತು ಜನರು ಮತ್ತು ಮೈತ್ರಿಯ ಪಕ್ಷದ ಜೆ ಡಿ ಎಸ್ಸು ಮತ್ತು BJP ಪಕ್ಷ ಏನು ಸೇರಿಕೊಂಡಿದ್ದು ಅವ್ರಿಗಂತ ಬಹುಶಃ ಟೆನ್ಷನ್ಗಳು ಸ್ಟಾರ್ಟ್ ಆಗಿದೆ. ನನಗೆ ವಿಶ್ವಾಸ ಇದೆ, ಕಳೆದ ಒಂದು 15-20 ದಿನಗಳಿಂದ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡೋಂಥ ಸಂದರ್ಭದಲ್ಲಿ ಕೂಡ ಒಂದು ಒಳ್ಳೆಯ ವಾತಾವರಣ ಇದೆ. ದೇಶದಲ್ಲಿ ಒಂದು ದೊಡ್ಡ ಅಲೆ ಇದೆ, ಕರ್ನಾಟಕದಲ್ಲಿ ಕೂಡ ಒಂದು ದೊಡ್ಡ ಅಲೆ ಇದೆ ನರೇಂದ್ರ ಮೋದಿಜಿಯವ್ರದ್ದು. ಇವತ್ತು ಆ ಅಲೆ ಜೊತೆಯಲ್ಲಿ ಯಡಿಯೂರಪ್ಪನವರು, ವಿಜೇಂದ್ರವರು, ನಾವು ಎಲ್ಲರೂ ಕೂಡ ಸೇರಿ ಇವತ್ತು ಕರ್ನಾಟಕದಲ್ಲಿ ಕೂಡ 28ಕ್ಕೂ 28 ಸೇರಿ ಗೆಲ್ಲಿಸಬೇಕಾದ್ರಿಗಿನ ದೇವೇಗೌಡರ ಆಶೀರ್ವಾದ ಬೇಕಾಗಿದೆ, ಕುಮಾರಣ್ಣವರ ಆಶೀರ್ವಾದ ಬೇಕಾಗಿದೆ, ನಮ್ಮ ಶಾಸಕರೆಲ್ಲರೂ ಕೂಡ ಆಶೀರ್ವಾದ ಬೇಕಿರೋ ಕಾರಣ ಈ ರೀತಿ ಒಂದು ಸಮಾವೇಶವನ್ನು ಮಾಡಿ ಸಭೆ ಮಾಡಿ ಇವತ್ತು ಎಲ್ಲರಿಗೂ ಕೂಡ ಮೆಸೇಜ್ ಮೂಡಿಸೋಂಥ ಕೆಲಸ ಮಾಡ್ತಾಯಿದ್ವಿ. ಹಂಗಾಗಿ ನನಗೆ ವಿಶ್ವಾಸ ಇದೆ, ಮುಂಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗುತ್ತೆ, ಲಾಭ ಆಗೋದ್ರ ಜೊತೆಲಿ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ವಿಶ್ವಾಸಗಳು ನನ್ನಲ್ಲಿದೆ. ಅಂದರೆ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಂದರೆ ಇವತ್ತು ಕೆಲ ಸಮುದಾಯಗಳಿಂದ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವಿಚಾರಗಳಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಜೊತೆಯಲ್ಲಿ ಅವ್ರು ಏನು ಅಂದ್ರಿಗಿನ ರಾಮುಲುರನ್ನ ಸೋಲಿಸೋದ್ರಿಂದ ಇವತ್ತು ನನಗೆ ಯಾವುದೇ ಅಧಿಕಾರ ಇಲ್ಲ. ನಮ್ಮ ನೇಮರಾಜ್ ನಾಯಕರು ಮತ್ತು ರಾಜ ವೆಂಕಟಪ್ಪ ಅಣ್ಣನವರು ಕೂಡ ಭಾಳ ಸ್ಪಷ್ಟನೆ ಕೊಟ್ಟರು, ರಾಮುಲುವ್ರಿಗೆ ಸೋತ್ರೆ ರಾಜಕಾರಣದಿಂದ ಏನಾಗಬೇಕಾಗುತ್ತೆ, ಎಲ್ಲವನ್ನೂ ಕಳ್ಕೊಂಡು ಮನೆ ಸೇರ್ಕೋಬೇಕಾಗುತ್ತೆ. ಇವತ್ತು ಅದು ಎದುರಾಳಿಗಳು ಅವರು ಸೋತ್ರೆ ಕೂಡ ಅವ್ರ ಶಾಸಕ ಸ್ಥಾನ ಉಳಿಸ್ಕೊತಾರೆ, ಅವ್ರಿಗೆ ಸರ್ಕಾರ ಇದೆ, ಶಾಸಕರಿರ್ತಾರೆ, ಅವ್ರ ಸ್ಥಾನ ಅವ್ರು ಉಳಿಸ್ಕೊತಾರೆ. ಹಂಗಾಗಿ ರಾಮುಲುರನ್ನ ಮನೆಗೆ ಕಳಿಸ್ಬೇಕಂತೇಳಿ ಅವ್ರು ಹಠ ಹಿಡ್ಕೊಂಡು ಕುಂತಾರೆ. ಹಂಗಾಗಿ ಇವತ್ತು ಮೈತ್ರಿ ಆಗಿರೋ ಕಾರಣ ಜನರು ಮತ್ತು ಮೈತ್ರಿಯ ಪಕ್ಷದ ಎಲ್ಲರೂ ಕೂಡ ಸೇರಿಕೊಂಡು ಎಂಥ ಪರಿಸ್ಥಿತಿಯಲ್ಲಿ ರಾಮುಲುರನ್ನ ಕಳ್ಕೋಬಾರ್ದು, ರಾಮುಲುರನ್ನ ರಾಜಕಾರಣದಲ್ಲಿ ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಮೈತ್ರಿಯ ಎಲ್ಲರೂ ಸೇರಿಕೊಂಡು ರಾಮುಲುವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡೋಂಥ ಕೆಲಸ ಮಾಡಿ. ಅಂದರೆ ಇಲ್ಲಿ ಒಂದು ಸಮಯದಲ್ಲಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು. ನಾವು ಈ ಕಾಂಗ್ರೆಸ್ಸಿನ ಭದ್ರಕೋಟೆ ಅಮೇಥಿ ರಾಯಬೇರಿಯಲ್ಲಿ ನಂತರ ಒಂದು ಸಮಯದಲ್ಲಿ ಇವತ್ತು ನೇಮರಾಜ್ ನಾಯಕರು, ನಮ್ಮ ನಾಯಕರು ಹರ್ಷವರ್ಧನ್ ಅನ್ನೋರು, ಎಲ್ಲ ನಾಯಕರು, ಅವತ್ತು ಅನಿಲ್ ಅಣ್ಣನವರು ಅವತ್ತು ಪ್ರಾರಂಭ ಮಾಡಿದ್ವಿ. ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷವನ್ನು
ಏನು ಭದ್ರಕೋಟೆ ಆದಂಥ ಈ ಭದ್ರಕೋಟೆಯನ್ನು ಛದ್ರ ಮಾಡಬೇಕು, ಭಾರತೀಯ ಜನತಾ ಪಾರ್ಟಿ ಬಾವುಟನ ಆರಿಸ್ಬೇಕಂದೇಳಿ ಅವತ್ತಿನ 1999ರಲ್ಲಿ ಸುಷ್ಮಾ ಸ್ವರಾಜ್ ಜೊತೆಲಿ ಸಂಕಲ್ಪನ ಮಾಡಿದ್ವಿ. ಅವತ್ತು ಸಂಕಲ್ಪ ಮಾಡಿದಂಥ ಟೈಮಲ್ಲಿ ಕೂಡ ಭಾಳಷ್ಟು ಸರಿಗೆ ಎತ್ಕೊತ ಬಂದಿದ್ವಿ. ಬಹುಶಃ ನೀವು 5 ಚುನಾವಣೆಗಳು ನಾನು ನೋಡಿದ್ದೀನಿ. 5 ಚುನಾವಣೆಯಲ್ಲಿ ಒಂದು ಉಪಚುನಾವಣೆ ಮಾತ್ರ ಕಾಂಗ್ರೆಸ್ ಇದೆ. ಎಲ್ಲ ಚುನಾವಣೆಗಳಲ್ಲಿ ನಾವೇ ಗೆದ್ದಿರೋ ಕಾರಣ ಆ ಭದ್ರಕೋಟೆಯನ್ನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಅವರು ಅನೇಕ ಪ್ರಯತ್ನಗಳು ಕೂಡ ಮಾಡ್ತಾ ಇರ್ಬೋದು, ಇಲ್ಲ ಅನ್ನೋಕ್ಕೆ ಹೋಗಲ್ಲ ನಾನು. ಆದರೆ ಇವತ್ತು ಈ ಬಾರಿ ಕೂಡ 100ಕ್ಕೆ 100% ಒಂದು ಕಡೆ ದೇವೇಗೌಡರು ಸಾಹೇಬರು, ಒಂದು ಕಡೆ ನರೇಂದ್ರ ಮೋದಿಜಿಯವರು ಇದ್ದಂಥ ಟೈಮಲ್ಲಿ 100ಕ್ಕೆ 100% ಈ ಸಾರಿ ಕೂಡ ಭಾರತೀಯ ಜನತಾ ಪಾರ್ಟಿದು ಗೆಲುವಾಗುತ್ತೆ. ಎಂಥ ಷಡ್ಯಂತ್ರ ಮಾಡಿದ್ರು, ಏನೇ ಮಾಡಿದ್ರು, ಪ್ರತಿ ಪಂಚಾಯತಿ ಒಂದೊಂದು ಮಂತ್ರಿ ಬಂದು ಕುಂತ್ರೆ ಕೂಡ ಯಾವುದೇ ವ್ಯತ್ಯಾಸ ಆಗಲ್ಲ, ಭಾರತೀಯ ಜನತಾ ಪಾರ್ಟಿ ಗೆಲುವಾಗುತ್ತೆ. ನಮ್ಮ ನಾಡಗೌಡ ಸಾಹೇಬರು ಹೇಳಿದ್ರು, ಯಾಕಂದರೆ ಮೋದಿ ಅನ್ನೋಂಥದ್ದು ಅದು ಒಂದು ರೀತಿ ಏನಂತೀರಂದರೆ ದೇಶಾಭಿಮಾನ. ಆ ದೇಶದಲ್ಲಿದ್ದಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನ, ಪ್ರತಿಯೊಬ್ಬ ಜನರನ್ನ ಒಂದು ದೇಶ ಅಭಿಮಾನವನ್ನು ಮೂಡಿಸೋಂಥ ಕೆಲಸ ಮೋದಿಜಿ ಮಾಡಿದ್ದಾರೆ. ಹಂಗಾಗಿ ಇವತ್ತು ಯುವಕರು ಹುಚ್ಚರಾಗಿ ಕುಣಿತಾರೆ. ಅಂದರೆ ಅವರು ಹೇಳಿದ್ರಲ್ಲ, ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು, ಅವ್ರ ಸಂಸ್ಕೃತಿಯನ್ನು ನೋಡಿಸ್ಕೊಡ್ತತೆ. ಬಹುಶಃ ಸಂಸ್ಕೃತಿ ಮತ್ತು ಕನ್ನಡದ ಮಂತ್ರಿಗಳಾಗಿ ಸಂಸ್ಕಾರವನ್ನು ಇಲ್ಲಾರ್ದಂತೆ, ಸಂಸ್ಕೃತಿಯನ್ನು ಇಲ್ಲದಂಥ ಮಾತಾಡಿದಂಥ ವ್ಯಕ್ತಿಗಳಿಗೆ, ಸಂಸ್ಕಾರ ಇಲ್ಲಾರ್ದಂಥ ಮಂತ್ರಿಗಳು ನಮ್ಮ ನಾಡಿಗೌಡರು ಸಾಹೇಬರು ಹೇಳಿದ್ರು, ಎಷ್ಟು ಮಂದಿಗೆ ಹೊಡೆಯೋಕ್ಕಾಗುತ್ತಪ್ಪ, ಇವತ್ತು ನೀನು ಒಬ್ರಿಗೆ ಹೊಡಿಬೇಕಂತ, ನಾಳೆ 140 ಕೋಟಿ ಮಂದಿಗೆ ಹೊಡಿಬೇಕಂತ ಹೊಡೆದು ನೀವು ಸುಸ್ತಾಗಿ ಬಿದ್ದೋಗ್ಬೇಕಾಗಲಿ, ಜನರು ಮೋದಿ ಅನ್ನೋದಂತ ಬಿಡಲ್ಲ. ಅಲ್ಲ, ಬಹುಶಃ ಅವ್ರಿಗೆ ಗೊತ್ತಾಗುತ್ತೆ, ಹತಾಶರಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಯಾವುದೇ ವ್ಯತ್ಯಾಸಗಳು ನರೇಂದ್ರ ಮೋದಿಜಿಯವ್ರ ಮೇಲೆ ಪರಿಣಾಮ ಆಗಲ್ಲ. ಸರ್, ಜನಾರ್ದನ್ ರೆಡ್ಡಿ ಅವರು ಅವ್ರ ಮೇಲೆ ಕೇಸ್ ಇರತಕ್ಕಂಥ ಭಯಕ್ಕೆ ಬಿಜೆಪಿ ಸೇರಿದ್ರು ಅಂತ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ನಾಗೇಂದ್ರ ಹೇಳಿದ್ದಾರೆ. ಸರ್, ನಾನು ಹೇಳ್ತೀನಿ, ಇವತ್ತು ಯಾರ ಮೇಲೆ ಕೇಸ್ ಇಲ್ಲ. ಬಹುಶಃ ರಾಹುಲ್ ಗಾಂಧಿ ಮೇಲೆ ಕೇಸ್ ಇಲ್ಲನ, ಸೋನಿಯಾ ಗಾಂಧಿ ಮೇಲೆ ಕೇಸ್ ಇಲ್ಲನ, DK ಶಿವಕುಮಾರ್ ಮೇಲೆ ಕೇಸ್ ಇಲ್ಲನ, ಮತ್ತು ಇವತ್ತಿನ ಮಂತ್ರಿಗಳ ಮೇಲೆ ಕೇಸ್ ಇಲ್ಲನ, ಎಲ್ಲರ ಮೇಲೆ ಕೇಸ್ಗಳು ಇರ್ತಾವ. ಯಾವತ್ತು ಅದು ಸಾಬೀತಾಗುತ್ತಂದರೆ ಯಾವತ್ತು ಕೋರ್ಟಲ್ಲಿ ಕನ್ವಿಕ್ಟೆಡ್ ಆದಂಥ ಟೈಮಲ್ಲಿ ಅವ್ರನ್ನ ಅಪರಾಧಿ ಅಂತೇಳಿ ನಾವು ಕನ್ಸಿಡರ್ ಮಾಡಿ. ಉದಾಹರಣೆಯಾಗಿ ಮೊನ್ನೆ DK ಶಿವಕುಮಾರ್ ಅವ್ರದ್ದು ಕೇಸು ಕೋರ್ಟಲ್ಲಿ ಹೊಡೆದಾಕಿದ್ರು. ಅಂದರೆ ಯಾವತ್ತುಗಳ ಕೇಸ್ ಇದ್ದಂಗೆ ನಾವೆಲ್ಲರೂ ಕೂಡ ಹೋರಾಟದ ಹಿನ್ನೆಲೆಯಿಂದ ಬಂದಂಥವ್ರು, ಕೆಲವು ಸಾರಿ ವ್ಯಾಪಾರದ ಹಿನ್ನೆಲೆಯಿಂದ ಬಂದಿರ್ತಾರೆ, ಅವ್ರದ್ದೇ ಆದಂಥ ಅವ್ರ ಕೇಸುಗಳು ಇರ್ತಾವೆ. ಈ ಕೇಸುಗಳು ಯಾವತ್ತು ಸಾಬೀತಾಗಿ, ಯಾವತ್ತು ಅವನು ಆರೋಪಿ ಅಂದೇಳಿ ಕೋರ್ಟಲ್ಲಿ ಸಾಬೀತಾಗೋದು, ಅವತ್ತು ಅವನು ಆರೋಪಿ ಆಗ್ತಾನೆ. ಅಲ್ಲಿ ತನಕ ನಾವು ಯಾವುದೇ ವಿಚಾರಗಳನ್ನು ಯಾರ ಮೇಲೂ ಕೂಡ ತಪ್ಪಿದಸರಂದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಕೋರ್ಟ್ ಇದೆ, ಕೋರ್ಟ್ ತೀರ್ಮಾನವನ್ನು ತಗೊತದೆ. ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾಕೆ ಬಂಡೆ ಸಿದ್ದೇಗೌಡರು ಏನಿದ್ದಾರೋ ಬಹುಶಃ ಅವರು ಎಲ್ಲರಿಗೂ ಸಂಸ್ಕಾರ ಇಲ್ಲಾರ್ದಂಥ ವ್ಯಕ್ತಿಗಳು ಅಂದ್ಕೊತೀನಿ. ಏನ್ರಿ ಈ ಜನ್ಮ ಅಂದರೆ ಏನಿದು? ಆರೋಗ್ಯ ಅಂದರೆ ಏನು? ಕಣ್ಣು ಮುಚ್ಚಿದರೆ ಮರಣ, ಕಣ್ಣು ತೆಗೆದರೆ ಜನ್ಮ. ಈ ಜನ್ಮ ಮತ್ತು ಮರಣದ ಮಧ್ಯೆ ನಾವೇನು ಹೋರಾಡ್ತಾ ಇದ್ದೀವಿ ಅದನ್ನೇ ಜೀವನ ಆಗಿರೋ ಕಾರಣ ಇವತ್ತು ಯಾರು ಆರೋಗ್ಯದ ಬಗ್ಗೆ ಯಾರು ಮಾತಾಡಬೇಕು? ಇವತ್ತು ನಮ್ಮನ್ನು ಕುಮಾರಣ್ಣವ್ರನ್ನ ಮುಂಚೆಯಿಂದ ಕೂಡ ನೋಡ್ಕೊತ ಬಂದಿದ್ವಿ. ಅವರು ಅನೇಕ ಒತ್ತಡಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದವ. ಬೇರೆ ಬೇರೆ ಟೈಮಲ್ಲಿ ನನ್ನ ಆರೋಗ್ಯ, ನಾನೆಲ್ಲೋ ಒಂದು ಕಡೆ ದೇವರ ಆಶೀರ್ವಾದದಿಂದ ನನ್ನ ಆರೋಗ್ಯ ಸ್ವಲ್ಪ ಚೆನ್ನಾಗಿರ್ಬೋದು, ಬೇರೆಯವರ ಆರೋಗ್ಯ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ತೊಂದರೆ ಆಗಿರ್ಬೋದು. ಮತ್ತು ಇವತ್ತು ಎಲ್ಲೋ ಒಂದು ಕಡೆ ಇಡೀ ರಾಜ್ಯದ ಜನರು, ಮೊನ್ನೆ ಅವರು ಹೃದಯ ಚಿಕಿತ್ಸೆಗೆ ಹೋದಂಥ ಟೈಮಲ್ಲಿ ಇಡೀ ರಾಜ್ಯದ ಜನರು ಇಲ್ಲ ಕುಮಾರಣ್ಣವರು ಬೇಗನೆ ಗುಣಮುಖರಾಗಬೇಕಂದೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಆರೋಗ್ಯ ಬಗ್ಗೆ ಮಾತಾಡ್ತಾರೆ ಅಂದ್ರಿಗಿನ ಬಹುಶಃ ದೇರ್ ಆರ್ ವೆರಿ ಕಲ್ಚರ್ಲೆಸ್ ಪೀಪಲ್ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅವರು 14ನೇ ತಾರೀಕಿಗೇನೋ 4ನೇ ತಾರೀಕಿಗೇನೋ ಅವರು ಬೇರೆ ಕಡೆ ಎಲ್ಲೋ ಒಂದು ಕಡೆ ಎಲ್ಲೋ ಹೊರಗಡೆ ಹೋಗಿದ್ದಾರಂತೆ. ಮತ್ತು ಅವರು ಪುನಃ ಬಂದು ಅವರು ಪ್ರಚಾರ ಪ್ರಾರಂಭ ಮಾಡ್ತಾರೆ. ಎಲ್ಲ ವಿವರಗಳನ್ನು ನಾಳೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ. ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರು ಪಾರ್ಟಿ ವಿಲೀನಗೊಳಿಸಿದ ಮೇಲೆ ಎಲ್ಲರೂ ಕೂಡ ನಮ್ಮ ಜೊತೆಲಿ ಕೆಲಸ ಮಾಡ್ತಾರೆ. ಪ್ಲಾಂಟ್ ಆಗಿ ನಾಳೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.